ಪ್ರೀತಿಯ ದ್ವಿತೀಯ ಹಾಗೂ ಪ್ರಥಮ PUC ವಿದ್ಯಾರ್ಥಿಗಳೆಲ್ಲರಿಗೂ ಕೂಡ ಸಂತೋಷದ ಸುದ್ದಿ ಏನು ಅಂತ ಹೇಳಿದರೆ, ಇವತ್ತು ಈಗಾಗಲೇ ಒಂದು ತಾತ್ಕಾಲಿಕವಾದ 2026ರಲ್ಲಿ ನಡೆಯಲಿರುವ ದ್ವಿತೀಯ PUCಯ ಆ್ಯನ್ಯುವಲ್ ಎಕ್ಸಾಮ್ ಟೈಮ್ ಟೇಬಲ್ ರಿಲೀಸ್ ಆಗಿದೆ. ದ್ವಿತೀಯ PUCಯ ವಾರ್ಷಿಕ ಪರೀಕ್ಷೆಯ ಟೈಮ್ ಟೇಬಲ್ ರಿಲೀಸ್ ಆಗಿದೆ. ದ್ವಿತೀಯ PUCಯ ವಾರ್ಷಿಕ 1ರ ತಾತ್ಕಾಲಿಕ ಟೈಮ್ ಟೇಬಲ್ ರಿಲೀಸ್ ಆಗಿದೆ. ಅರ್ಥ ಆಯಿತು ಅನಿಸುತ್ತೆ. ಬನ್ನಿ ಸರ್ ನೋಡ್ತಾ ಹೋಗೋಣ. ತಾವುಗಳು ನೋಡ್ಬೋದು ಡೇಟು 20/9/2025 ಅಂತ. ಹಾಗಿದ್ರೆ ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ ಸ್ಟಾರ್ಟ್ ಆಗೋದು ಯಾವಾಗ ಅಂತ, ಆ್ಯನ್ಯುವಲ್ ಎಕ್ಸಾಮ್ ಸ್ಟಾರ್ಟ್ ಆಗುವಂಥದ್ದು ನಿಮಗೆಲ್ಲರಿಗೂ ಕೂಡ 28ನೇ ಫೆಬ್ರವರಿ ತಿಂಗಳ 2ನೇ ತಿಂಗಳು ಆಯಿತಾ. ಫೆಬ್ರವರಿ ತಿಂಗಳಲ್ಲಿ ನಿಮಗೆಲ್ಲರಿಗೂ ಕೂಡ ಏನು ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಯಾವ ಎಕ್ಸಾಮ್? ಆ್ಯನ್ಯುವಲ್ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ ಬೆಳಗ್ಗೆ 10 ಗಂಟೆಯಿಂದ 1 ಗಂಟೆಯವರೆಗೆ. ಕನ್ನಡ ಹಾಗೂ ಅರೇಬಿಕ್ ಇರುತ್ತೆ. 28ನೇ ತಾರೀಕು ಮಾರ್ಚ್ 1ನೇ ತಾರೀಕು ಭಾನುವಾರ ರಜೆ. ಮಾರ್ಚ್ 2ರಂದು ಭೂಗೋಳಶಾಸ್ತ್ರ, ಸಂಖ್ಯಾಶಾಸ್ತ್ರ, ಮನಃಶಾಸ್ತ್ರ ಅಂತ ಇದೆ. ಕ್ಲಿಯರ್ ಆಲ್ ಆಫ್ ಯು. ಸೋಮವಾರದ ದಿನ 3ನೇ ತಾರೀಕು ಯಾವುದು 3 ಅಂತ ಹೇಳಿದರೆ ಏನು ಹೇಳಬೇಕಪ್ಪ ನಿಮಗೆ, ಮಾರ್ಚ್ 3ರಂದು ಎಲ್ಲರಿಗೂ ಕೂಡ ಇಂಗ್ಲೀಷ್ ಎಕ್ಸಾಮ್ ಇರುತ್ತೆ. ಹಾಗೂ 4ನೇ ತಾರೀಕು ಮಾರ್ಚ್ 4ಕ್ಕೆ ತಮಿಳು, ತೆಲುಗು, ಮಲಯಾಳಂ, ಮರಾಠಿ, ಉರ್ದು, ಸಂಸ್ಕೃತ, ಫ್ರೆಂಚ್ ಎಕ್ಸಾಮ್ ಇರುತ್ತೆ. 5ನೇ ತಾರೀಕು ಮಾರ್ಚ್ 5ನೇ ತಾರೀಕು ಇತಿಹಾಸ, ಗೃಹ ವಿಜ್ಞಾನ ಎಕ್ಸಾಮ್ ಇರುತ್ತೆ. 6ನೇ ತಾರೀಕು ಮಾರ್ಚ್ 6ಕ್ಕೆ ಭೌತಶಾಸ್ತ್ರ ಅಂತ ಇದೆ, ಫಿಸಿಕ್ಸ್ ಎಕ್ಸಾಮ್ ಇರುತ್ತೆ. 7ನೇ ತಾರೀಕು ಐಚ್ಛಿಕ ಕನ್ನಡ, ವ್ಯವಹಾರ ಅಧ್ಯಯನ, ಭೂಗರ್ಭಶಾಸ್ತ್ರ ಎಕ್ಸಾಮ್ಗಳು ಮಾರ್ಚ್ 7ನೇ ತಾರೀಕಿರುತ್ತೆ. 8 ಭಾನುವಾರ ರಜೆ ಆಗಿರುತ್ತೆ. ದಿನಾಂಕ 9/3/2026 ರಾಸಾಯನಶಾಸ್ತ್ರ, ಶಿಕ್ಷಣಶಾಸ್ತ್ರ, ಮೂಲ ಗಣಿತ 9ನೇ ತಾರೀಕು ಮಾರ್ಚ್ ತಿಂಗಳು. ಮಾರ್ಚ್ 10ಕ್ಕೆ ಅರ್ಥಶಾಸ್ತ್ರ ಇರುತ್ತೆ. ವಿದ್ಯಾರ್ಥಿಗಳ ಇಂಗ್ಲೀಷ್ ಮೀಡಿಯಂ ಕೂಡ ಅಪ್ಲೋಡ್ ಮಾಡಿ ಕೊಡ್ತೀನಿ, ಸ್ವಲ್ಪ ಪೇಷನ್ಸ್ ಇಟ್ಕೊಳ್ಳಿ. 2 ನಿಮಿಷ ಆದ ತಕ್ಷಣ ಇಂಗ್ಲೀಷು ಬರುತ್ತೆ. 11/3/2026 ಅಂದರೆ ಆಯಿತಾ. ತರ್ಕಶಾಸ್ತ್ರ, ಜೀವಶಾಸ್ತ್ರ, ವಿಜ್ಞಾನಶಾಸ್ತ್ರ, ಗಣಕಶಾಸ್ತ್ರ. ನೆಕ್ಸ್ಟು ಮಾರ್ಚ್ 12ಕ್ಕೆ ಹಿಂದಿ ಎಕ್ಸಾಮ್ ಇರುತ್ತೆ. ರಾಜ್ಯಶಾಸ್ತ್ರ ಅಂದರೆ ಪೊಲಿಟಿಕಲ್ ಸೈನ್ಸು 13ನೇ ತಾರೀಕು ಇರುತ್ತೆ. ಲೆಕ್ಕಶಾಸ್ತ್ರ ಅಂದರೆ ಅಕೌಂಟೆನ್ಸಿ ಮಾರ್ಚ್ 14ನೇ ತಾರೀಕಿರುತ್ತೆ. 15 ರಜೆ. 16ನೇ ತಾರೀಕು ಸಮಾಜಶಾಸ್ತ್ರ ಅಂದರೆ ಸೋಷಿಯಾಲಜಿ ಹಾಗೂ ಗಣಿತ ಅಂದರೆ ಮ್ಯಾಥಮೆಟಿಕ್ಸು ಮಾರ್ಚ್ 16ಕ್ಕೆ ಇರುತ್ತೆ. ಇದೇ ರೀತಿಯಾಗಿ ಹಿಂದೂಸ್ತಾನಿ ಎಲೆಕ್ಟ್ರಾನಿಕ್, ಯಂತ್ರ ಹಾಗೂ ಉಡುಪು ಇವೆಲ್ಲ ಬಂದುಬಿಟ್ಟು ರಿಟೇಲ್, ಆಟೋಮೊಬೈಲ್ 17 ಮಾರ್ಚಿಗೆ ಇರುತ್ತೆ. ಇಲ್ಲಿಗೆ 17ನೇ ತಾರೀಕಿಗೆ ಮಾರ್ಚ್ ಸಂಪೂರ್ಣವಾಗಿ ನಿಮ್ಮ ಆನ್ಯುವಲ್ ಪರೀಕ್ಷೆ 1 ಆ್ಯನ್ಯುವಲ್ ಎಕ್ಸಾಮ್ 1 ಅಂತ ಹೇಳಿದರೆ ಟೈಮ್ ಟೇಬಲ್ ಫಾರ್ 2026 ಸೆಕೆಂಡ್ ಇಯರ್ PUC ಎಕ್ಸಾಮಿನೇಷನ್ ಆ್ಯನ್ಯುವಲ್ ಎಕ್ಸಾಮ್ 1ರ ಟೈಮ್ ಟೇಬಲ್ ಈ ರೀತಿಯಾಗಿ ಇರುತ್ತೆ. ತಾವುಗಳು ನೋಡ್ಬೋದು. ಇಂಗ್ಲೀಷ್ ಮೀಡಿಯಮಲ್ಲಿ ಮತ್ತೆ ಅಪ್ಲೋಡನ್ನು ಮಾಡಿ ಕೊಡ್ತಾ ಇದ್ದೇನೆ, ಬೇಜಾರಾಗಬೇಡಿ. ಬನ್ನಿ, 3 ನಿಮಿಷದ ಒಂದು ವಿಡಿಯೋ ಆಗಿರುತ್ತೆ. ನಿಮಗೆಲ್ಲರಿಗೂ ಕೂಡ ಆ್ಯನ್ಯುವಲ್ ಎಕ್ಸಾಮ್ ಬಂದು ಫೆಬ್ರವರಿ ತಿಂಗಳಲ್ಲೇ ಸ್ಟಾರ್ಟ್ ಆಗುತ್ತೆ ವಿದ್ಯಾರ್ಥಿಗಳ 28ನೇ ತಾರೀಕಿನಿಂದ. 1ನೇ ತಾರೀಕು ನಿಮಗೆ 28ಕ್ಕೆ ಕನ್ನಡ ಹಾಗೂ ಅರೇಬಿಕ್ ಎಕ್ಸಾಮ್ ಇರುತ್ತೆ ಶನಿವಾರ. ನಂತರದಲ್ಲಿ ಭಾನುವಾರ ಹಾಲಿಡೇ. ಸೋಮವಾರದ ದಿನ ಜಿಯೋಗ್ರಫಿ, ಸ್ಟ್ಯಾಟಿಸ್ಟಿಕ್ಸ್ ಹಾಗೂ ಸೈಕಾಲಜಿ ಮಾರ್ಚ್ 2ಕ್ಕೆ ಇರುತ್ತೆ. ಮಾರ್ಚ್ 3ಕ್ಕೆ ಇಂಗ್ಲೀಷ್ ಎಕ್ಸಾಮ್ ಇರುತ್ತೆ. ಮಾರ್ಚ್ 4 ತಮಿಳು, ತೆಲುಗು, ಮಲಯಾಳಂ, ಮರಾಠಿ, ಉರ್ದು, ಸಂಸ್ಕೃತ ಹಾಗೂ ಫ್ರೆಂಚ್ ಎಕ್ಸಾಮ್ಸ್ ಇರುತ್ತೆ. ನಂತರದಲ್ಲಿ ಹಿಸ್ಟ್ರಿ, ಹೋಮ್ ಸೈನ್ಸ್ ಎಕ್ಸಾಮು ನಿಮಗೆ ಮಾರ್ಚ್ 5ರಂದು ಇರುತ್ತೆ. ಫಿಸಿಕ್ಸ್ ಎಕ್ಸಾಮ್ ಬಂದು ಮಾರ್ಚ್ 6ನೇ ತಾರೀಕಿರುತ್ತೆ. ನಂತರದಲ್ಲಿ ಆಪ್ಷನಲ್ ಕನ್ನಡ, ಬಿಸ್ನೆಸ್ ಸ್ಟಡೀಸ್, ಜಿಯಾಲಜಿ ಮಾರ್ಚ್ 7ಕ್ಕೆ ಇರುತ್ತೆ. 8ಕ್ಕೆ ಹಾಲಿಡೇ ಇದೆ. ನಂತರದಲ್ಲಿ 9ನೇ ತಾರೀಕು ಮಾರ್ಚ್ ಕೆಮಿಸ್ಟ್ರಿ, ಎಜುಕೇಷನ್ ಹಾಗೂ ಬೇಸಿಕ್ಸ್ ಮ್ಯಾಥ್ಸ್ ಇರುತ್ತೆ. ನಂತರದಲ್ಲಿ ಮಾರ್ಚ್ 10ನೇ ತಾರೀಕು ಎಕನಾಮಿಕ್ಸ್ ಎಕ್ಸಾಮ್ ಇರುತ್ತೆ. ಪ್ರೀತಿಯ ವಿದ್ಯಾರ್ಥಿಗಳೇ ಬನ್ನಿ. ಮಾರ್ಚ್ 11ನೇ ತಾರೀಕು ಲಾಜಿಕ್, ಬಯಾಲಜಿ, ಎಲೆಕ್ಟ್ರಾನಿಕ್ಸ್, ಕಂಪ್ಯೂಟರ್ ಸೈನ್ಸ್ ಎಕ್ಸಾಮ್ ಇರುತ್ತೆ. ನೆಕ್ಸ್ಟ್ ಮಾರ್ಚ್ 12ನೇ ತಾರೀಕು ಹಿಂದಿ ಎಕ್ಸಾಮ್ ಇರುತ್ತೆ. ನೆಕ್ಸ್ಟು ಪೊಲಿಟಿಕಲ್ ಸೈನ್ಸ್ ಬಂದು ಮಾರ್ಚ್ 13ನೇ ತಾರೀಕಿರುತ್ತೆ. ಅಕೌಂಟೆನ್ಸಿ ಬಂದು ಮಾರ್ಚ್ 14ನೇ ತಾರೀಕಿರುತ್ತೆ. 15 ರಜೆ. ಸೋಷಿಯಾಲಜಿ ಎಕ್ಸಾಮ್ ಮಾರ್ಚ್ 16ಕ್ಕಿರುತ್ತೆ. ಹಾಗೂ ಮ್ಯಾಥಮೆಟಿಕ್ಸ್ ಸೈನ್ಸ್ ವಿದ್ಯಾರ್ಥಿಗಳಿಗೆ ಲಾಸ್ಟ್ ಎಕ್ಸಾಮ್ ಬಂದು 17ನೇ ಮಾರ್ಚಿಗೆ ಕಂಪ್ಲೀಟ್ ಆಗಿ ಹೋಗುತ್ತೆ. ಇದರ ಅರ್ಥವೇನು ಅಂದರೆ ಮಾರ್ಚ್ 17 ಆದಮೇಲೆ ಮಾರ್ಚ್ ಲಾಸ್ಟ್ ವೀಕಲ್ಲೇ ನಿಮ್ಮ ರಿಸಲ್ಟ್ ರೆಡಿ ಇರುತ್ತೆ. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮ ಜೊತೆ ಹೀಗಿರಲಿ. ಈ ಒಂದು ಟೈಮ್ ಟೇಬಲ್ ಬಂದು ನಮ್ಮ ಆಲ್ ಓವರ್ ಕರ್ನಾಟಕದವರಿಗಾಗಿರುತ್ತೆ. ಏನಂತೀರ, ಟೆಂಟೇಟಿವ್ ಟೈಮ್ ಟೇಬಲ್ ಆಗಿರುತ್ತೆ. ಇದು ಪ್ರತಿಯೊಬ್ಬರಿಗೂ ಕೂಡ ಅನ್ವಯವಾಗಲಿದೆ. ಯಾರಿಗೆ ಅಂತ ಹೇಳಿದರೆ ಈ ವರ್ಷದ ವಿದ್ಯಾರ್ಥಿಗಳು, ದ್ವಿತೀಯ PUCಯ ವಿದ್ಯಾರ್ಥಿಗಳಿಗೆ.